Aptas Ayurveda. Reach Ayurveda to each. Ayurgrama 2.0, a unique national level Ayurveda contest on behalf of Charaka Jayanti 2024 with the theme Charaka for Change. In collaboration with Vishwa Ayurved Parishad, organized by Aptas Ayurveda Trust, supported and guided by National Commission for Indian System of Medicine, Rashtriya Ayurveda Vidyapith, Morarji Desai National Institute of Yoga, sponsored by Ashtavaidyan Thai Kattumos, Vaidyaratnam Aushadashala Thrissur, Kerala, Ayurveda Shramam Private Limited, Chennai, Tamil Nadu, Unit of Shri Hospitals Group, Shri Dhutapapeshwar Private Limited, Mumbai. Prize for the contest is sponsored by students of late Vaidyaji Srinivasa Acharya. सुवर्ण समृद्ध च्यवनप्राश स्वामला, उत्तम दर्जे के आंवले औषधि वनस्पति, गाय का शुद्ध घी एवं शहद से निर्मित तथा स्वर्ण एवं रजत भस्म से समृद्ध च्यवनप्राश श्री धूतपापेश्वर का स्वामला, संपूर्ण स्वास्थ्य एवं उत्तम रोग प्रतिकार शक्ति के लिए सेहत का खजाना, 2 चम्मच रोजाना। Shri Ayurvedic presents Pandit D. Gopalacharlu's Madhifala Rasayanam. It is made with tons of natural sweet lime, lemon and ginger. It works effectively in indigestion, gas trouble, loss of appetite and jaundice. With Pandit D. Gopalacharlu's Madhifala Rasayanam, stay safe, stay healthy. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಎಂ ವಿವೇಕಾನಂದ, ಅಸಿಸ್ಟೆಂಟ್ ಪ್ರೊಫೆಸರ್ ರೋಗಾಂಗ ಡಿಪಾರ್ಟ್ಮೆಂಟು. ನಮ್ಮ ಬಾಪೂಜಿ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಇದರ ಸಂಯೋಗದಲ್ಲಿ ಆಪ್ತಾಸ್ ಆಯುರ್ವೇದ ಇದರ ಸಹಯೋಗದಲ್ಲಿ ಈ ಸರಿ ಆಯುರ್ಗ್ರಾಮ 2.0 ಮಾಡಬೇಕು ಅಂತ ಹೇಳ್ಬಿಟ್ಟು NCSನಿಂದ ಒಂದು ಸರ್ಕ್ಯುಲರ್ ಬಂದಿರ್ತದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಕಾಲೇಜಿನ ಮಕ್ಕಳು ಒಂದು ತೊಡಗಿಸ್ಕೊಳ್ಬೇಕು ಅಂತ ಹೇಳಿ ಒಂದು ಈ ಕಾರ್ಯಕ್ರಮವನ್ನು ರೂಪುರೇಷೆಯನ್ನೆಲ್ಲ ರೆಡಿ ಮಾಡಿದ್ದಾರೆ. ಸೊ ಇದರ ಪ್ರಯುಕ್ತ ನಾವು ಪ್ರೀ ಕ್ಯಾಂಪ್ ಆಗಿ 10ನೇ ತಾರೀಕಂದು ಹರಂಘಟ್ಟ ಎಂಬ ಹಳ್ಳಿಗೆ ಹೋಗಿ ಒಂದು ಪ್ರೀ ಕ್ಯಾಂಪ್ ಅನಾಲಿಸಿಸ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಅಲ್ಲಿ ನಮಗೆ ಗ್ರಾಮಸ್ಥರಿಂದ ಒಳ್ಳೆ ಒಂದು ರೆಸ್ಪಾನ್ಸ್ ಸಿಕ್ಕಿದೆ. ಮತ್ತು ಅಲ್ಲಿಯ PDOs ಆಗಲಿ, ಅಲ್ಲಿಯ ಅಧ್ಯಕ್ಷರಾಗಲಿ ಎಲ್ಲರೂ ಈ ಥರ ಕಾರ್ಯಕ್ರಮ ನಮ್ಮಲ್ಲಿ ಆದರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಒಂದು ಒಳ್ಳೆಯ ಒಂದು ಆಶ್ವಾಸನೆ ಮತ್ತು ಸಪೋರ್ಟ್ ಮಾಡ್ತೀವಿ ಅಂತ ನಮ್ಮ ಮೇಲೆ ನಿಂತಿರೋದ್ರಿಂದ ನಾವು ಈ ತಿಂಗಳ ಜುಲೈ 15ರಿಂದ ಜುಲೈ 21ರವರೆಗೆ ನಾವು ಹರಂಘಟ್ಟ ಗ್ರಾಮದಲ್ಲಿ 7 ದಿವಸ ಆಯುರ್ಗ್ರಾಮ 2.0 ಬದಲಾವಣೆಗಾಗಿ ಚರಕ. ಸೊ ಈ ವಿಷಯದಲ್ಲಿ ನಾವು ಚರಕ ಮುಖಾಂತರ, ಆಚಾರ್ಯ ಚರಕನ ಮುಖಾಂತರ ಯಾವ ಥರ ನಾವು ಆಯುರ್ವೇದವನ್ನು ಆ ಹಳ್ಳಿಯಲ್ಲಿ ಬದಲಾವಣೆಯನ್ನು ತರಬಹುದು ಅಂತ ಹೇಳ್ಬಿಟ್ಟು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಕೇಳಿಕೊಳ್ಳುತ್ತೇವೆ.
ನಮಸ್ಕಾರ, ನನ್ನ ಹೆಸರು ಕಾರ್ತಿಕ್ ಕುಮಾರ್ ಎಂಪಿ. ನಾನು ಆಯುರ್ಗ್ರಾಮ ಕಾರ್ಯಕ್ರಮದಲ್ಲಿ ಸಪೋರ್ಟಿವ್ ಮೆಂಬರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಗುರುಕಿರಣ್ ಅಂತ, ನಾನು ಈ ಟೀಮಿಗೆ ಟೀಮೇಟ್ ಆಗಿದ್ದೀನಿ. ನನಗೆ ಒಂದು ಒಳ್ಳೆ ಡಿಸಿಷನ್ಸ್ ತಗೊಳ್ಳೋ ಕೆಪಾಬಿಲಿಟಿ ಇರೋದ್ರಿಂದ ನಾನು ಈ ಒಂದು ಪೋಸ್ಟ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಮತ್ತು ನಾವು ಸೆಲೆಕ್ಟ್ ಮಾಡಿರೋ ವಿಲೇಜ್ ಬಂದುಬಿಟ್ಟು ಅರಮಘಟ್ಟ ಅಂತ. ಅರಮಘಟ್ಟದಲ್ಲಿ ಆ ವಿಲೇಜ್ನ ಯಾಕೆ ಸೆಲೆಕ್ಟ್ ಮಾಡಿದ್ದೀವಿ ಅಂದರೆ, ನಮಗೆ ಅಲ್ಲಿನ ಪೀಪಲ್ ಕೋಆಪರೇಷನ್ ಆಗಿರ್ಬೋದು, ಅವರು ಆಯುರ್ವೇದಕ್ಕೆ ತೋರಿಸುವಂಥ ಸ್ವಲ್ಪ ಮಟ್ಟಿನ ಇಂಟ್ರೆಸ್ಟಿಂದ ನಾವು ಅವರಿಗೆ ಆಯುರ್ವೇದದಿಂದ ಏನೋ ಒಂದು ಸ್ವಲ್ಪ ಚೇಂಜಸ್ನ ಮೂಡಿಸಬಹುದು ಅಂತ ಅನಿಸ್ತು. ಸೊ ನಾವು ಅರಮಘಟ್ಟನ ತಗೊಂಡಿದ್ದೀವಿ. ನನ್ನ ಹೆಸರು ಭೂಮಿಕಾ, ನಾನು ರಿಪೋರ್ಟಿಂಗ್ ಹೆಡ್. ನನ್ನ ಹೆಸರು ಶ್ರೀಶೈಲ್ ಜಮಖಂಡಿ, ನಾನು ಫೈನಾನ್ಸ್. ನನ್ನ ಹೆಸರು ವಿಲಾಸ್ ಅಂತ, ನಾನು ಟ್ರಾನ್ಸ್ಪೋರ್ಟ್ ಆಗಿದ್ದೀನಿ. ನನ್ನ ಹೆಸರು ಸ್ನೇಹ, ನಾನು ಪಬ್ಲಿಸಿಟಿ ಹೆಡ್. ನನ್ನ ಹೆಸರು ಶಶಿಧರ್, ನಾನು ಆಯುರ್ಗ್ರಾಮ ಕಾರ್ಯಕ್ರಮದಲ್ಲಿ ಸಪೋರ್ಟಿವ್ ಮೆಂಬರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಹೆಸರು ಸ್ನೇಹ ಶುಕ್ಲಾ, ನಾನು ಸರ್ವೆ ಹೆಡ್. ಮೈಸೆಲ್ಫ್ ಸುಹಾಸ್ ಆ್ಯಂಡ್ ಐ ಆಮ್ ಅ ಸಪೋರ್ಟಿವ್ ಮೆಂಬರ್. ನನ್ನ ಹೆಸರು ಲಕ್ಷಣಾ, ನಾನು ಕಲ್ಚರಲ್ ಹೆಡ್. ನನ್ನ ಹೆಸರು ಕಿರಣ್, ನಾನು ಕ್ರಿಯೇಟಿವ್. ನನ್ನ ಹೆಸರು ನಿಖಿಲೇಶ್, ನಾನು ಆಯುರ್ಗ್ರಾಮದಲ್ಲಿ ಸಪೋರ್ಟಿವ್ ಮೆಂಬರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಹೆಸರು ವಿಶಾಲ್ ಅಂತ, ನಾನು ಸ್ಟೇಜ್ ಇವೆಂಟ್ ಹೆಡ್. ಮೈ ನೇಮ್ ಇಸ್ ಚೇತನ್, ಐ ಆಮ್ ಸಪೋರ್ಟಿಂಗ್ ಮೆಂಬರ್. ನನ್ನ ಹೆಸರು ಮಾನಶ್ರೀ, ನಾನು ಡಾಕ್ಯುಮೆಂಟೇಷನ್. ಅಂದರೆ ಪ್ರೀ ಕ್ಯಾಂಪ್ ಅನಾಲಿಸಿಸ್ ಆದಮೇಲೆ ನಾವು ಏನು ಕಂಡಿದ್ದು ಅಂದರೆ, ತುಂಬ ಆಯುರ್ವೇದ ಬಗ್ಗೆ ಕಡಿಮೆ ನಾಲೆಜ್ ಇದೆ. ಸೊ ನಾವು ನಮ್ಮ ಟೀಮ್ ಎಲ್ಲ ಸೇರಿ 7 ದಿವಸದಲ್ಲಿ ಎಷ್ಟಾಗುತ್ತೋ ಅಷ್ಟು ಆಯುರ್ವೇದ ನಾಲೆಡ್ಜ್ನ ನಾವು ಕೊಡಲಿಕ್ಕೆ ಟ್ರೈ ಮಾಡ್ತೀವಿ. ನಾವು ಪ್ರೀ ಕ್ಯಾಂಪ್ಗೆ ಹೋದಾಗ ನಾನು ಅನಲೈಸ್ ಮಾಡಿದ ಹಾಗೆ ಜನರ ಪ್ರೋತ್ಸಾಹ ಅಂತೂ ತುಂಬಾ ಇದೆ ನಮಗೆ. ಆದರೆ ಅಲ್ಲಿನ ಜನರಿಗೆ ಆಯುರ್ವೇದ ಮತ್ತು ಆಯುರ್ವೇದ ಚಿಕಿತ್ಸೆಯ ತಿಳುವಳಿಕೆ ತುಂಬಾ ಕಡಿಮೆ ಇದೆ. ಮತ್ತು ಜನರು ಅಂದ್ಕೊಂಡಿದ್ದು ಆಯುರ್ವೇದ ಮತ್ತು ನಾಟಿ ವೈದ್ಯ ಎರಡೂ ಸೇಮ್ ಅಂತ. ನಾವು ಈ 7 ದಿನಗಳ ಕ್ಯಾಂಪ್ ಮೂಲಕ ಆ ಜನರ ಆಯುರ್ವೇದದ ಆಲೋಚನೆಗಳನ್ನು ಬದಲಾವಣೆ ಮಾಡಲು ನಾವು ಪ್ರಯತ್ನ ಪಡುತ್ತೇವೆ. ನಾವು ಆಯ್ದುಕೊಂಡಿರೋ ಗ್ರಾಮ ಅರಮಘಟ್ಟ. ಈ ಊರಿನಲ್ಲಿ ನಾವು ಎಷ್ಟೋ ಜನರಿಗೆ ಸಂವಾದ ಮಾಡಿದ್ವಿ. ಆಗ ನಮಗೆ ತಿಳಿದಿದ್ದೇನೆಂದರೆ, ಎಲ್ಲರ ಬೆಂಬಲ ಅಂತೂ ಇದೆ, ಆದರೆ ಆಯುರ್ವೇದವನ್ನು ಎಲ್ಲರಿಗೂ ಮುಟ್ಟಿಸೋದೇ ನಮ್ಮ ಮುಖ್ಯ ಉದ್ದೇಶ ಆಗಿದೆ. ಇದನ್ನು ನಾವು ಈ 7 ದಿನದಲ್ಲಿ ನಮ್ಮ ಉತ್ತಮ ಪ್ರಯತ್ನ ನೀಡಿ ಇದನ್ನು ಮುಟ್ಟಬೇಕಂತ ನಾನು ಆಶಿಸ್ತೇನೆ. Ayurgrama 2.0, Ayurgrama Ayur Bharata. Subscribe and share this video to all and join hands with us to reach Ayurveda to each.